ಈಗ ಬಂದಿದ್ದಿಷ್ಟೇ, ನೀವು ಹೋಲ್ಸೇಲ್ ರಿಟೇಲ್ ಎರಡು ಮಾಡ್ತೀರ. ಹೋಲ್ಸೇಲ್ನಾಗೆ ಈಗ GST ಕಮ್ಮಿ ಆದ್ಮೇಲೆ ಕೆಲವು ಕಮ್ಮಿ ಆಗಿದಾವಲ್ಲ ಐಟಮ್, ಕೆಲವು ಅಕ್ಕಿನೇ ಆಗಿದಾವಿಲ್ಲ. ಅದ್ರ ಬಗ್ಗೆ ಮಾಹಿತಿ ಈಗ ಸಾರ್ವಜನಿಕರಿಗೆ ಅದು ಮುಟ್ಟೈತೆ. ಈಗ ಕೇಂದ್ರ ಸರ್ಕಾರ 30 ರೂಪಾಯಿ ಆಗಿದೆ. ಟ್ಯಾಕ್ಸ್ ಕಡಿಮೆ ಆಗಿದೆ ಅಂದ್ರೆ ಮತ್ತೆ ಲಾರಿ ಚಾರ್ಜ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಎಲ್ಲ ಟ್ಯಾಕ್ಸ್ ತುಂಬಾ ಟ್ಯಾಕ್ಸ್ ಬರ್ತಾ ಇದೆಲ್ಲ. ಲಾರಿಗೆ ಅವ್ರಿಗೆ ಟೈರ್ ಕಮ್ಮಿ ಮಾಡಿದೀವಿ, ಎಲ್ಲ ಕಡಿಮೆ ಆಗುತ್ತೆ. ಸ್ಕೂಟರ್ ಕಮ್ಮಿ ಇದೆ, ಸೈಕಲ್ ಕಮ್ಮಿ ಇದಾವೆ, ಕಾರ್ಗಳು ಕಮ್ಮಿ ಇದೆ. ಕಾರ್ ನೋಡು, ನಿನ್ನೆ ಮೊನ್ನೆ ಬುಕ್ಕಿಂಗು ಎಷ್ಟಾಗಿದೆ ಗೊತ್ತಾ? ತುಂಬಾ ಜಾಸ್ತಿ ಆಗ್ಬಿಡ್ತಾವ್ ಬುಕ್ಕಿಂಗ್. ನೀವು ಎಲೆಕ್ಟ್ರಿಕ್ ಕಾರ್ ಜಾಸ್ತಿ ತಗೋತಾ ಇದೆ. ಯಾವ್ದನ್ನ ಆಗ್ಲಿ ಒಟ್ಟಿನ ತಗೊಂತ ಇದಾರಲ್ಲ, ಸ್ಕೂಟರ್ಗಳು ಎಲ್ಲ ಬಹಳ ಕಮ್ಮಿ ಆಗಿದೆ. ನರೇಂದ್ರ ಮೋದಿಜಿ ಅವರ ಸರ್ಕಾರ ದೇಶದಲ್ಲಿ ಬಡವರು, ಮಧ್ಯಮ ವರ್ಗದವರಿಗೆ ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳ ಬೆಲೆ ಕಡಿಮೆ ಆಗಬೇಕು, ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆಗಬೇಕು, ರೈತಾಪಿ ವರ್ಗದವರು ಉಪಯೋಗ ಮಾಡ್ತಕ್ಕಂಥ ಪ್ರತಿಯೊಂದರದ್ದು ಬೆಲೆ ಕಡಿಮೆ ಆಗಬೇಕು, ಮತ್ತು ಸಣ್ಣ ಸಣ್ಣ ವೆಹಿಕಲ್ಗಳು, ಮೋಟರ್ ಸೈಕಲ್ಗಳು, ಹೀಗೆ ಔಷಧಿಗಂತೂ 0% ಮಾಡಿದ್ದಾರೆ. ಅನೇಕ ಆಹಾರ ಪದಾರ್ಥಗಳಿಗೆ 0% ಆಗಿದೆ. 28% ಇದ್ದದ್ದು 18%ಗೆ ಮಾಡಿದಾರ, 12 ಇದ್ದದ್ದು 5%ಗೆ ಮಾಡಿದಾರ. ಹೀಗಾಗಿ ಸಾಮಾನ್ಯ ಕುಟುಂಬಕ್ಕೂ ಕೂಡ, ಬಡವರಿಗೂ ಕೂಡ ಪ್ರತಿ ತಿಂಗಳು 8ರಿಂದ 10,000 ರೂಪಾಯಿವರೆಗೂ ಉಳಿತಾಯ. ಇದರಿಂದ ಬಡವರು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನವರಾತ್ರಿ ಉತ್ಸವ ಮತ್ತು ದೀಪಾವಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಮುತುವರ್ಜಿ ವಹಿಸಿ ಈ ದೇಶದಲ್ಲಿ GSTಯನ್ನು ಕಡಿಮೆ ಮಾಡಿದ್ದಾರೆ. ಇನ್ನು 3ನೇ ಹಂತಕ್ಕೂ ಕೂಡ GSTದು ಕಡಿಮೆ ಮಾಡಬೇಕು ಅಂತ ಈಗಾಗಲೇ ಆಲೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ GST 3 ಕೂಡ ಬರ್ಬೋದು. ಬಂದರೆ ಇನ್ನೂ ಆಹಾರ ಪದಾರ್ಥಗಳು, ಜನಸಾಮಾನ್ಯರು ಉಪಯೋಗ ಮಾಡ್ತಕ್ಕಂಥ ದಿನನಿತ್ಯದ ವಸ್ತುಗಳು ರೇಟ್ ಕಡಿಮೆ ಆಗ್ತದೆ. ಅದರಿಂದ ಮತ್ತು ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ, ಮತ್ತು ವ್ಯಾಪಾರ ಉದ್ಯೋಗ ಮಾಡುವವರಿಗೂ ಅನುಕೂಲ ಆಗ್ತದೆ, ಕೊಳ್ಳುವವ್ರ ಶಕ್ತಿ ಹೆಚ್ಚಾಗ್ತದೆ. ಹೀಗಾಗಿ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಏನು GST ರೇಟ್ ಕಡಿಮೆ ಮಾಡಿದಾರೆ, ಅದೆಲ್ಲರಿಗೂ ಕಡಿಮೆ ಆಗಿದಾವಿಲ್ಲೋ ಅನ್ನೋದನ್ನು ಪ್ರಚಾರ ಮಾಡ್ತಕ್ಕಂಥದ್ದು, ನೋಡ್ತಕ್ಕಂಥದ್ದಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ತಿಪ್ಪಾರೆಡ್ಡಿಯವರು, ಇನ್ನುಳಿದವರು ಎಲ್ಲರೂ ಸೇರಿ ಇವತ್ತು ಮಾರ್ಕೆಟ್ನಲ್ಲಿ, ತರಕಾರಿ ಮಾರ್ಕೆಟ್ನಲ್ಲಿ, ಉಳಿದಂಥ ಎಲ್ಲ ಅಂಗಡಿಗಳಲ್ಲಿ ನಾವು ಹೋಗಿ ಪ್ರತಿಯೊಬ್ಬರನ್ನು ಮಾತಾಡಿಸಿ ಇವತ್ತು ಪರ್ಚೇಸ್ ಮಾಡಿಕೊಂಡು ಅದನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರಿಗೆ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಕಡಿಮೆ ಆಗಿದೆ, ಬೇಕರಿ ಐಟಮ್ಸ್ ಎಲ್ಲ ಕಡಿಮೆ ಆಗಿದೆ, ಮಕ್ಕಳು ಉಪಯೋಗ ಮಾಡೋ ಚಾಕ್ಲೇಟ್ ಕಡಿಮೆ ಆಗಿದೆ. ಈಗ ಬಂದಿದ್ದ ಉದ್ದೇಶ, ನೀವೇನೋ ರಿಟೇಲ್ ತಗೋತೀರಿ ಕೆಲವ್ರ ಹತ್ರ, ಹೋಲ್ಸೇಲ್ನವರು ಅವ್ರಿಗೆ GST ಉಳಿದಿರುತ್ತೆ, ಅದು ನಿಮಗೆ ಮುಟ್ತಾ ಇಲ್ವೋ ಅನ್ನೋದು ಒಂದು ಉದ್ದೇಶ ನಮ್ದು. ಯಾಕಂದ್ರೆ ಕೇಂದ್ರ ಸರ್ಕಾರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಹೊರತು ಅದನ್ನ ಜನಗಳಿಗೆ ಮುಟ್ಟದೇ ಇಲ್ಲ ಅನ್ನೋದು ಖಾತ್ರಿ ಮಾಡ್ಕೋಬೇಕಲ್ಲ, ಜನಗಳಿಗೆ ಉಪಯೋಗ ಆಯ್ತಾ ಇಲ್ಲ ಅನ್ನೋದು ಒಂದು ಬೇಕಾಗಿದೆಯಲ್ಲ. ಅದಕ್ಕೋಸ್ಕರ ಇವತ್ತು ಬರ್ತಾ ಇದ್ದೀವಿ. ಎಲ್ಲರೂ ಬಹಳ ಸಂತೋಷವಾಗಿದ್ದಾರೆ. ಇನ್ನೂ ನರೇಂದ್ರ ಮೋದಿ ಅವರು ಮತ್ತೆ 3ನೇ ಸಾರಿ ಕೂಡ ಇನ್ನೂ ಕಮ್ಮಿ ಮಾಡೋದಿದ್ದಾರೆ. ಸೊ ಇದರಿಂದ ನಿಮ್ಮ ವ್ಯಾಪಾರನೂ ವೃದ್ಧಿ ಆಗುತ್ತೆ, ಜನಗಳಿಗೆ ದುಡ್ಡು ಉಳಿತಾಯ. ಮೊದಲು ಇದು ಏನು ರೇಟಿಗೆ ಮಾರ್ತಿದ್ರಿ, ಈಗ ಏನು ರೇಟಿಗೆ ಮಾರ್ತೀರಿ? ಮೊದಲು 60 ರೂಪಾಯಿ ಮಾಡ್ತಿದ್ವಿ ಸರ್, ಈಗ 50 ರೂಪಾಯಿ ಮಾಡ್ತೀವಿ. 50 ರೂಪಾಯಿ, ವೆರಿ ಗುಡ್. ಸೊ ಒಳ್ಳೇದಲ್ಲ, ವ್ಯಾಪಾರನೂ ಜಾಸ್ತಿ ಆಗುತ್ತೆ.